ಎಲ್ಲ ತರೋಣ ಅಂತ ಎಲ್ರಿಗೂ ಹೇಳಬೇಕು ಅಂದ್ಕೊಂಡ್ರೆ ಅದೇ ಮರ್ತೋಯ್ತು. ತುಂಬ ಬಿಸಿಲಿದೆ. ಒಂದೇ ಒಳ್ಳೆ ಜಾಗ ಅಲ್ಲ, ಆದರೆ ಬಿಸಿಲಲ್ಲಿ ಈಗ ಮೆಡಿಟೇಷನ್ ಮಾಡ್ಲಿಕ್ಕೆ ಹೋಗೋಣ. ಹಲೋ ಉಮಾ, ಎಲ್ಲಿಗೆ ಬಂದಿದ್ದೀರಾ? ನಾವೆಲ್ಲ ಮೆಡಿಟೇಷನ್ ಮಾಡಕ್ಕೆ ಪಿರಮಿಡ್. ಓ, ಮೆಡಿಟೇಷನ್ ಅಟ್ಲೀಸ್ಟ್ ಎಷ್ಟು? 10 ನಿಮಿಷ ಮಾಡ್ತೀರಾ? ಓಕೆ ಓಕೆ. ನೀವೆಷ್ಟು ನಿಮಿಷ ಮಾಡ್ತೀರಾ? ನಾನು 10 ನಿಮಿಷ ಮಾಡೋಣ. ವಿಮಾನ ಫಾಲೋ ಮಾಡಿ. ಓಕೆ 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 ಒಳ್ಳೆ ಊಟ ಇಲ್ಲಿ ಮಾಡಿದ್ರೆ ನಮ್ಗೆ ಇನ್ನೂ ಎನರ್ಜಿ ಸಿಗುತ್ತೆ. ಕೂತ್ಕೋಬೇಕು. ಏನ್ ವಿನುತಾ, ಎಲ್ಲಿಗೆ ಬಂದಿದ್ಯಾ ಇವತ್ತು? ನಾವು ಪಿರಮಿಡ್ ವ್ಯಾಲಿಗೆ ಬಂದಿದ್ದೀವಮ್ಮ. ನನಗಂತೂ ಕನಕಪುರ ರೋಡಲ್ಲಿ ಇಷ್ಟೆಲ್ಲ ಚೆನ್ನಾಗಿದೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ಗುರುವಾಯೂರ್ ಅಪ್ಪನ್ ನೋಡ್ಕೊಂಡು ಬಂದ್ವಿ. ಅನ್ನಪೂರ್ಣೇಶ್ವರಿ ಟೆಂಪಲ್ ಹೇಗಿತ್ತು? ನಲ್ಲಿ ಕುಂಭಾಭಿಷೇಕ ಇತ್ತು, ಅದಂತ ನಂಗೆ ತುಂಬಾ ಖುಷಿ ಆಯ್ತು. ಏನೋ ಪುರೋಹಿತರು ಇರಿ ಮೇಡಮ್ ಅಂತ ಇದ್ರು. ಇದ್ದಿದ್ದಕ್ಕೂ ನಾನು ಪಂಚ ಜಲಾಭಿಷೇಕ ಮಾಡಿದೆ. ನನಗೆ ಅದೇ ಒಂದು ಇವತ್ತು 2 ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಟೆಂಡ್ ಮಾಡಿದ್ವಿ. ಒಂದು ಆಶಾಪುರದ್ದು, ಇನ್ನೊಂದು ಮರಳವಾಡಿದು. ಆಶಾಪುರದಲ್ಲಿ ದುರ್ಗಾ ಪರಮೇಶ್ವರಿ ಇರ್ಲಿ, ಅನ್ನ ಎಲ್ಲಾ ದೇವಿಯರೇ. ಅದು ದುರ್ಗಾ ಪರಮೇಶ್ವರಿ, ನಾನು ಅನ್ನಪೂರ್ಣೇಶ್ವರಿ. ಎಲ್ಲ ಒಂದೇ. ಇದು ಉಮಾ, ನೆನ್ಪಿದ್ಯಾ ನಾವ್ ಇದಕ್ಕೆ ಹೋಗಿದ್ವಲ್ಲ, ಯಾವ ಫಾಲ್ಸು? ಒಗೈನ್ಕಲ್ ಫಾಲ್ಸು. ಅಯ್ಯೋ, ಅವಾಗ ಉಮಾ ಏನೆಲ್ಲ ತಿಂಡಿಗಳು ನನಗೆ ತಿನ್ಸಿದ್ದೆ. ಅವಾಗ ನಾನು ಫಸ್ಟ್ ಇಯರ್ PUC, ಉಮಾ ಫೈನಲ್ ಇಯರು. ಆವಾಗ ಜಾಮೂನು ಕೂಡ ಮಾಡಿ ತೊಗೊಂಬಂದ್ಬಿಟ್ಟು, ಜಾಮೂನು ಕೂಡ ಲೆಕ್ಚರರ್ಸ್ಗೆಲ್ಲ ಕೊಟ್ಟು ಬಂದವ್ರಿಗೆಲ್ಲ ಕೊಟ್ಟಿದ್ದು ನೆನಪು. ಆಮೇಲೆ ನಾವು ಕಾಲೇಜಲ್ಲಿ ಇದ್ದಾಗ ಫ್ಯಾನ್ಸಿ ಡ್ರೆಸ್ಗೆಲ್ಲ ನಮ್ಮ ಅಪ್ಪಂದು ಕೋಟ್ ತೊಗೊಂಬಂದ್ಬಿಟ್ಟಿದ್ದೆ. ತರಕಾರಿ ಎಲ್ಲ ಹೊಲ್ದ್ಬಿಟ್ಟು ನನಗೆ ಹಾರ ಹಾಕಿ. ಆಮೇಲೆ ಬ್ಯಾಡ್ಮಿಂಟನ್ ಕ್ರಿಕೆಟ್ ಟೀಮ್ ಮಾಡಿದ್ವು ನಾವು. ಶಾಂತರಂಗಸ್ವಾಮಿ ಏನೋ ಹೇಳ್ತಾರಲ್ಲ, ಅದನ್ನೆಲ್ಲ. ಆಮೇಲೆ ಕೂರ್ಗ್ ಸ್ಯಾರಿ ಎಲ್ಲ ಆವಾಗ್ಲೇನೆ ಉಮಾ ನನಗೆ ಮೇಕಪ್ ಎಲ್ಲ ಮಾಡಿ ರೆಡಿ ಮಾಡಿರೋದು. ಈಗ 1 ಮಿನಿಟ್ ವರ್ಲ್ಡ್ ಫೇಮಸ್. ಥ್ಯಾಂಕ್ ಯು ಉಮಾ. ಇದೆಲ್ಲ ಜನ ಕೊಟ್ಟಿದ್ದಷ್ಟೇ. ಅಲ್ಲಲ್ಲ, ಜನ ಕೊಡ್ಲಿ, ನೀವು ಮದುವೆಗೆ ಮುಂಚೆನೆ ಅಷ್ಟು ಟ್ಯಾಲೆಂಟ್ ಆಗಿದ್ರಿ. ಹಾಗಾಗಿ ತಂದೆ ತಾಯಿ ಆಶೀರ್ವಾದ, ಒಳ್ಳೆ ತಂದೆ ತಾಯಿ ಬೆಳೆಸಿದ ಸಂಸ್ಕೃತಿ, ಅವರಮ್ಮನ ಆಶೀರ್ವಾದ. ಅವರಮ್ಮ ತುಂಬಾ ಆರ್ಟಿಸ್ಟ್. ಹೌದೌದು, ಅವರೆಲ್ಲ ಎಷ್ಟೊಂದು ಫೋಟೋಗಳೆಲ್ಲ ಮಾಡಾಕಿದ್ರು. ಸೋಲಾ ವುಡ್ಡಂದು, ಆಮೇಲೆ ಇದು ಗೋಧಿ ಕಡ್ಡಿನಲ್ಲಿ ತಾಜ್ ಮಹಲ್ ಎಲ್ಲ ಮಾಡಿದ್ರು. ಎಲ್ಲ ನಮ್ಮಮ್ಮನೂ ಮಾಡ್ತಾ ಇದ್ರು. ಎಲ್ಲ ನಮ್ಮಮ್ಮ ನಿಮ್ಮಮ್ಮ ಎಲ್ಲ ಫ್ರೆಂಡ್ಸು. ಚೆನ್ನಾಗಿತ್ತು. ಒಂದೇ ರೋಡಲ್ಲಿ ಇದ್ವಿ ಕನಕಪುರದಲ್ಲಿ, ಚೆನ್ನಾಗಿತ್ತು. ಹಾಗಾಗಿ ನಾವು ಇವಾಗ ಪಿರಮಿಡ್ ವ್ಯಾಲಿ ಒಳಗಡೆ ಹೋಗೋಣ, ಸೈಲೆಂಟಾಗಿ ಇರೋಣ. ಬಾಯ್. ಉಮಾ, ವಿನುತಾ ಒಂಚೂರು ಈ ಕಡೆ ಬರೋ, ಬೇಗ ತೆಗಿ. ಬನ್ನಿ ನೀವಿಬ್ರು ನಿಂತ್ಕೊಳ್ಳಿ, ಬೇಗ ತೆಗಿ. ಇನ್ನೊಂಚೂರು ಹಿಂದಕ್ಕೆ ಹೋದ್ರೆ ಎಲ್ಲ ಕ್ಯಾಮ್ರಾ ಮಾಡ್ಕೊಳ್ಳಿ. ಹಿಂದೆ ನೀವು ಕ್ಯಾಮ್ರಾ ಮಾಡ್ಕೊಳ್ಳಿ, ಅವಾಗ ನಿಮ್ಮ ಫೇಸ್ ಬಂತು. ಸೌಮ್ಯ ಬಾಮ, ಬಾಮ. ಆಯ್ತು, ಲೈಟಾಗಿ ನಿಂತ್ಕೊಳ್ಳಿ. ಉದ್ದಕ್ಕೆ ಹತ್ರ ಬನ್ನಿ. ಈಗ ತೆಗೀರಿ ಉದ್ದಕ್ಕೆ. ಇಟ್ಟು ಇನ್ನತ್ತು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳ್ತಾ ಇದ್ದೀರಾ. ನಾವು ನನ್ನ ಮೊಮ್ಮಗನಿಗೆ ಹೇಳ್ಕೊಡ್ಬೇಕು ಅಲ್ವಾ? ನನ್ನ ಕೊಟ್ಟಿದ್ದಾಳೆ ಅಮ್ಮ, ಇದ್ರದ್ದು US ಇಂದ ತಂದಿದ್ದಾಳೆ ಅಂತಾರೆ ಅಲ್ವಾ? ಹಲೋ ಪ್ರೇಮ. ಹಲೋ, ಹೇಗೆ ಅನಿಸ್ತಪ್ಪ? ಹಾಯ್ ಯಂಗ್ ಲೇಡಿ. ಇವರೇ ಗೃಹ ಶೋಭಾ, ಡೆಲ್ಲಿ ಲೇಡಿ, ಯಂಗ್ ಅಂಡ್ ಎನರ್ಜೆಟಿಕ್. ನಮ್ಮ ಡೆಲ್ಲಿ ಲೇಡಿ ನಮ್ಮನ್ನೆಲ್ಲ ಉರಿದುಂಬಿಸ್ತಾ ಇದ್ದಾರೆ. ಹೌದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್. ನೋಡಿ, ಪಿರಮಿಡ್ ವ್ಯಾಲಿಗೆ ಬಂದಿದ್ದೀವಿ. ಇವಾಗ ಮೆಡಿಟೇಷನ್ ಮುಗಿಸ್ಕೊಂಡು ನಾವು ಆಚೆಗೆ ಬಂದ್ವಿ. ನೋಡಿ, ಇದು ಪಿರಮಿಡ್.
ಅಲ್ಲಿ ಒಳಗಡೆ ಹೋದ ತಕ್ಷಣ ಹೇಗೆ ಮಾಡೋದು ಅನ್ನೋದು ಹೇಳ್ತಾರೆ. ಆಗ ಅಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ನಾವು ಮಾಡಿದ್ರೆ ಆಮೇಲೆ ಇನ್ನೂ ಮೇಲಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಕೂತ್ಕೊಂಡು ನಾವು ಮೆಡಿಟೇಷನ್ ಮಾಡ್ಕೊಂಡು ಬಂದ್ವಿ ಒಂದು 15 ನಿಮಿಷ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಅಂಥ ಕಷ್ಟ ಏನೂ ಆಗಲ್ಲ. ಅವ್ರು ಹೇಳ್ತಾಯಿದ್ರು ಯೂಟ್ಯೂಬಲ್ಲಿದೆ, ನೀವು ಸರ್ಚ್ ಮಾಡಿ ನೀವು ಮಾಡ್ಬೋದು ಅಂತ. ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ಆದರೆ ಇವತ್ತು ತುಂಬ ಬಿಸಿಲಿರೋದ್ರಿಂದ ನಾನು ಸ್ಲಿಪ್ಪರ್ ಬೇರೆ ಕಡೆ ಬಿಟ್ಟಿದ್ದೀನಿ. ಈಗ ಬೇಗ ಹೋಗಬೇಕು. ಭಾಳ ಚೆನ್ನಾಗಿದೆಯಪ್ಪ. ಇದು ಕನಕಪುರ ರೋಡಲ್ಲೇ ಇರೋದು. ಮೇಯ್ನ್ ರೋಡಿಂದ ಒಳಗೆ ಬರಬೇಕು. ಒಳಗೆ ಬಂದರೆ ಪಿರಮಿಡ್ ವ್ಯಾಲಿ ಇದೆ. ಇಲ್ಲಿ ಫ್ರೀ ಊಟ ಕೂಡ ಇದೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಒಳ್ಳೆ ರೆಸಾರ್ಟ್ ಇದ್ದಂಗಿದೆ. ತುಂಬ ಚೆನ್ನಾಗಿದೆ. ಒಳಗಡೆ ಲೈಬ್ರರಿ ಕೂಡ ಇದೆ. ನಾವು ಬೇಕು ಅಂತಂದರೆ ಯಾವ ಬುಕ್ಸ್ ಆದರೂ ತೊಗೋಬೋದು. ಆಟದ ಸಾಮಾನುಗಳಿದೆ ಮಕ್ಕಳಿಗೋಸ್ಕರ. ತುಂಬ ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ನೋಡಿ ಹೇಗಿದೆ. ಆದರೆ ಭಾಳ ಬಿಸಿಲಿರೋದ್ರಿಂದ ನಂಗೆ ನಡೆಯೋಕ್ಕಾಗ್ತಾಯಿಲ್ಲ. ಸ್ಲಿಪ್ಪರ್ ಬೇರೆ ಒಂದು ಕಡೆ ಬಿಟ್ಟಿದ್ದೀವಿ. ನಾವು ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಬರಬೇಕು. ಹಾಗಾಗಿ ನಾವು ಎಲ್ಲಿ ಬಿಟ್ಟಿದ್ದೀವಿ ಏನು ನನಗೆ ಅರ್ಥ ಆಗ್ತಾಯಿಲ್ಲ. ಈಗ ಹುಡ್ಕೊಂಡು ಹೋಗಬೇಕಷ್ಟೇ. ಬಟ್ ಭಾಳ ಚೆನ್ನಾಗಿದೆ. ನನಗೆ ಈ ಪಿರಮಿಡ್ ವ್ಯಾಲಿ ಕನಕಪುರ ರೋಡಲ್ಲಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಒಳ್ಳೆ ಹಸುಗಳ ತಳಿಗಳು ಇದೆ ಅಂತ ಹೇಳ್ತಾಯಿದ್ರು. ಗೊತ್ತಿಲ್ಲ, ಹೋಗಿ ನೋಡಬೇಕು ಎಲ್ಲಿದೆ ಅಂತ. ಭಾಳ ಜನ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಒಳ್ಳೆ ಪ್ಲೇಸು. ಅಂದರೆ ವಿಂಟರಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಚೆನ್ನಾಗಿದೆ. ಆದರೆ ಕಾಲೆಲ್ಲ ಸಿದೋಗ್ತಾಯಿದೆ. ಎಲ್ಲಿ ಬಿಟ್ಟಿದ್ದೀವಿ ಸ್ಲಿಪ್ಪರು ಅಂತ ಈಗ ಹುಡ್ಕೊಂಡು ಹೋಗಬೇಕು. ಹುಡ್ಕೊಂಡು ಹೋಗೋದಷ್ಟೇ. ಯಾಕೆಂತಂದರೆ ಎಲ್ಲರೂ ಗ್ರಾಸ್ ಮೇಲೆ ನೋಡ್ಕೊಂಡು ಹೋಗ್ತಾಯಿದ್ದಾರೆ. ಆ ಕಡೆ ಇದೆ. ಆ ಕಡೆ ಇರೋದ್ರಿಂದ ಇವಾಗ ಹೋಗಿ ನೋಡಿ, ಈಗ ಗ್ರಾಸ್ ಮೇಲೆ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಪರವಾಗಿಲ್ಲ, ಅದ್ರ ಮೇಲೆ ನಡಿಬೋದು. ಇದರಲ್ಲಂತೂ ನಡೆಯೋಕ್ಕೆ ಕಷ್ಟ ಆಗುತ್ತೆ. ಅವ್ರು ಟೈಲ್ಸ್ ಹಾಕಿರೋ ಜಾಗದಲ್ಲಿ ಅವ್ರೇನಾದ್ರು ನೋಡಿದ್ರೆ ನಮಗೆಲ್ಲಿ ಯಾಕೆ ಬಂದ್ರಿ ಅಂತ ಹೇಳ್ತಾರೆ. ನೋಡೋಣ. ಇಲ್ಲಿದೆ ನಮ್ಮ ಸ್ಲಿಪ್ಪರ್ಸ್ ಎಲ್ಲ. ನಿಜವಾಗ್ಲೂ ಒಳ್ಳೆ ಜಾಗ. ಮೆಡಿಟೇಷನ್ ಮಾಡ್ತೀವಿ ಅಂದರೆ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗಿ. ಭಾಳ ಸುಲಭ ಇದೆ. ಅವ್ರು ಹೇಳ್ತಾಯಿದ್ರು ಉಸಿರಾಡೋದನ್ನು ಮಾತ್ರ ನೀವು ಕಲ್ತ್ಕೊಳ್ಳಿ ಅಂತ. ಇದು ಒಳ್ಳೆಯ ಪಿರಮಿಡ್ ಜಾಗ. ನೋಡಿ, ನೈಟ್ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಇಲ್ಲಿ ಸುತ್ತಮುತ್ತ ಎಲ್ಲ ಪ್ಲ್ಯಾಂಟ್ಸ್, ಟ್ರೀಸ್ ಎಲ್ಲ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇಲ್ಲೆಲ್ಲ ಲೈಟ್ಸ್ ಇದೆ. ನೈಟ್ ಬಂದರೆ ಅಂತೂ ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ಇಲ್ಲೆಲ್ಲ ಮಾವಿನಕಾಯಿ ಗಿಡಗಳು, ಆಮೇಲೆ ಇದು ಜಮ್ನೇರಳೆ ಎಲ್ಲ ಇದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಲಿಕ್ಕಂತೂ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿಗೆ ಬಂದಿದ್ದು. ನೋಡಿ, ಒಂದೊಂದು ಜಾಗನೂ ಕೂಡ ಅಷ್ಟು ಖುಷಿ ಅನ್ನಿಸ್ತಾ ಇದೆ. ಇನ್ನೂ ಹೋಗ್ಬೋದು. ಸ್ಲಿಪ್ಪರೇ ಸುಟ್ಟು ಹೋಗ್ತಾ ಇದೆ. ಅಲ್ಲಿ ನಾವು ನೆರಳಲ್ಲಿ ಬಿಡಬೇಕಾಗಿತ್ತು. ಬುದ್ಧಿವಂತರು ನೆರಳಲ್ಲಿ ಬಿಟ್ಟು. ನೋಡಿ, ಇಲ್ಲಿ ಬೋಟಿಂಗ್ ಕೂಡ ಇದೆ. ಇವರೇ ಒಂದು ಲೇಕ್ ಆರ್ಟಿಫಿಷಿಯಲ್ದು ರೆಡಿ ಮಾಡ್ಕೊಂಡಿದ್ದಾರೆ. ಅದು ಎಷ್ಟು ಅಡಿ ಇದೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೋಡಿ ಬೋಟಿಂಗ್ ಹೋಗ್ತಾ ಇದೆ. ಗ್ರೂಪಲ್ಲಿ ಹೋಗ್ಬೋದು. ಇಲ್ಲ ಫ್ಯಾಮಿಲಿ ಹೋಗ್ಬೋದು. ನಡೀತಾ ಇದೆ. ಹೌ ಮಚ್ ಸರ್? One boat 400. How many people? 4 person. Each member 100. Very nice place, sir. रेन टाइम पे और अच्छा होता है. हाँ रेन टाइम पे हाँ बारिश का मौसम या अभी समर है ना, इसलिए बहुत धूप है. रेनी सीजन एंड विंटर बहुत अच्छा लगता है. बहुत पूरे ग्रीनरी है. बहुत अच्छा है. मेंटेनेंस सब अच्छा है. थैंक यू सर. थैंक यू सो मच. मेरे को बहुत खुश हो गया देख के. कितना साल हो गया?
21 ईयर हो गया। 21 ईयर। मेरा कनकपुरा है नेटिव प्लेस, अभी तक मेरे को पता नहीं है। मेरा सिस्टर ये ओपन होने को 21 ईयर। 21 ईयर्स, वाओ, बाप रे, रियली वेरी वेरी नाइस प्लेस। हाउ मेनी एकर्स? 35 एकर्स। हु मेंटेन दिस? मेंटेन ट्रस्ट, पिरामिड ट्रस्ट। नॉर्थ इंडिया का है दोनों, साउथर्न ना? ओके ओके ओके। ನೀವು ಒಂದು ನಿಮಿಷ ಇಳಿದು ಬನ್ನಿ, ಒಂದು ನಿಮಿಷ. ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ರಿ, ತುಂಬ ಚೆನ್ನಾಗಿ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀರಾ, ತುಂಬ ಪೇಷನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಮ್ಮನ್ನ ಟೂರ್ ಮಾಡಿಸ್ತಾ ಇರಿ, ನಾವು ಬರ್ತಾ ಇರ್ತೀವಿ. ಮದುವೆಯ ಈ ಬಂದ ಅನುರಾಗದಾನು ಬಂದ, ಏಳೇಳು ಜನುಮದಲು ತೀರದ ಸಂಬಂಧ. ದೂರ ತೀರವ ಸೇರಲಿ